ನಮಸ್ಕಾರ. KSOU MA ಕನ್ನಡ ಎರಡನೆಯ ಸೆಮಿಸ್ಟರ್ ಪೇಪರ್ 2 ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಹಿನ್ನೆಲೆ ಇದರಲ್ಲಿರುವ ಮೊದಲನೆಯ ಬ್ಲಾಕ್ 25 ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ. ಈ ಬ್ಲಾಕಿನಲ್ಲಿರುವ ಎರಡನೆಯ ಘಟಕ 98 ಮಧ್ಯಕಾಲೀನ ಯುಗ, ಧಾರ್ಮಿಕ ಸ್ಥಿತಿಗತಿಗಳು, ಶೈವ, ವೀರಶೈವ, ವೈಷ್ಣವ, ಜೈನ ಧರ್ಮಗಳ ಸ್ವರೂಪ ಮತ್ತು ಸ್ಥಿತಿಗತಿ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂದರೆ, ಮಧ್ಯಕಾಲೀನ ಯುಗದ ಧಾರ್ಮಿಕ ಸ್ಥಿತಿಗತಿಗಳು, ಶೈವ ಧರ್ಮದ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ವೀರಶೈವ ಧರ್ಮದ ಲಿಂಗದೀಕ್ಷೆ, ಷಟ್ ಸ್ಥಳಗಳು, ಅಷ್ಟಾವರಣಗಳು, ಪಂಚಾಚಾರಗಳು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ವೈಷ್ಣವ ಧರ್ಮದಲ್ಲಿ ದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಭಾಗವತ ಸಂಪ್ರದಾಯ ಇವುಗಳ ಬಗ್ಗೆ ತಿಳ್ಕೊಂಡು, ನಂತರ ಹೇಗೆ ಜೈನ ಧರ್ಮ ಈ ಮಧ್ಯಕಾಲೀನ ಯುಗದಲ್ಲಿ ಉಚ್ಛ್ರಾಯ ಸ್ಥಿತಿಯಿಂದ ಕ್ಷೀಣಿಸಿ ಜನಸಾಮಾನ್ಯರಿಂದ ದೂರ ಆಯಿತು ಅನ್ನೋದನ್ನು ಈ ಘಟಕದಲ್ಲಿ ನೋಡೋಣ. ಇನ್ನು ಈ ಘಟಕದಲ್ಲಿರುವ ವಿಷಯಗಳ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಅಂತ ನೋಡೋದಾದರೆ, ಬಹುತೇಕ ಟಿಪ್ಪಣಿ ಬರೆಯಿರಿ, 5 ಅಂಕಗಳ ಟಿಪ್ಪಣಿ ಬರೆಯಿರಿ. ಒಂದು 6 ವಿಷಯಗಳನ್ನು ಕೊಡ್ತಾರೆ, 6 ಅಥವಾ 7 ವಿಷಯಗಳನ್ನು ಕೊಡ್ತಾರೆ. ಯಾವುದಾದ್ರೂ 4ಕ್ಕೆ ಬರೀಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಮತದ ಹೆಸರು, ಧರ್ಮದ ಹೆಸರು ಕೊಡ್ತಾರೆ. ಉದಾಹರಣೆಗೆ ಜೂನ್ 2023 ಪರೀಕ್ಷೆಯಲ್ಲಿ ದ್ವೈತ ಇದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 23 ಪರೀಕ್ಷೆಯಲ್ಲಿ ವಿಶಿಷ್ಟಾದ್ವೈತ ಇದ್ರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಥವಾ ನಿಮಗೆ ಇವೆರಡನ್ನು ಬಿಟ್ಟು ಜೈನ ಧರ್ಮ, ವೈಷ್ಣವ ಧರ್ಮ, ಶ್ರೀ ವೈಷ್ಣವ ಧರ್ಮ, ಬೌದ್ಧ ಧರ್ಮ, ಈ ಯಾವುದೇ ಒಂದು ಮತದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳೋದು ಬಹುತೇಕ ಸಾಧ್ಯತೆ ಇದೆ. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಧರ್ಮದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಸಮಾಜದ ಮೇಲೆ ಧರ್ಮ ಅಪಾರವಾದ ಪ್ರಭಾವವನ್ನು ಬೀರುತ್ತೆ. ಮಾನವನಿಗೆ ಪ್ರಕೃತಿಯ ಶಕ್ತಿ ಬಗ್ಗೆ ಆಶ್ಚರ್ಯ ಮತ್ತು ಭಯ ಉಂಟಾದಾಗ ದೇವರ ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಆ ದೇವರ ಜೊತೆಗೆ ಧಾರ್ಮಿಕವಾಗಿ ಬದುಕುವ ರೀತಿ ನೀತಿಗಳನ್ನು ರೂಢಿಸಿಕೊಂಡಾಗ ಧರ್ಮದ ಪರಿಕಲ್ಪನೆ ಆರಂಭ ಆಯಿತು ಅಂತ ಹೇಳಬಹುದು. ಈ ರೀತಿ ನೀತಿಗಳು ವ್ಯವಸ್ಥಿತ ರೂಪಕ್ಕೆ ಬಂದಾಗ ಧರ್ಮ ಸ್ಪಷ್ಟ ರೂಪವನ್ನು ಪಡೆದುಕೊಂಡಿದೆ. ಆದರೆ ಈ ಧರ್ಮದೊಳಗಿನ ನೀತಿ ರೀತಿಗಳು ಮೌಢ್ಯತೆಗೆ, ಅಸಮಾನತೆಗೆ, ದ್ವೇಷಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದಕ್ಕೆ ಪರ್ಯಾಯವಾಗಿ ಹೊಸದೊಂದು ಧರ್ಮ ಹುಟ್ಕೊಳ್ಳುತ್ತೆ. ಹೀಗೆ ಹಲವಾರು ಧರ್ಮಗಳು ಹುಟ್ಕೊಂಡು ವಿಶ್ವಾದ್ಯಂತ ಇಂದು ಹಲವಾರು ಧರ್ಮಗಳಿವೆ. ಭಾರತದಲ್ಲಿ ವೈದಿಕ ಆಚರಣೆಗಳು, ಜಾನಪದೀಯ ಆಚರಣೆಗಳು ಮೂಲವಾಗಿತ್ತು. ಅನಂತರ ಇವುಗಳೊಡನೆ ಕಾಣಿಸಿಕೊಂಡ ಅವ್ಯವಸ್ಥೆಯನ್ನು ಹೊಸಕಿ ಹಾಕಲು ಹಲವು ಧರ್ಮಗಳು ಹುಟ್ಟುಕೊಳ್ತು. ಅಂತೆಯೇ ಧರ್ಮದೊಳಗೆ ಹೊಸ ಹೊಸ ಪಂಥಗಳು ಸಹ ಕಾಣಿಸುತ್ತೆ. ಕರ್ನಾಟಕದಲ್ಲಿ ಕಾಣಿಸಿಕೊಂಡ ಜೈನ, ವೀರಶೈವ, ವೈಷ್ಣವ ಪಂಥಗಳನ್ನು ಈ ನೆಲೆಯಿಂದ ನಾವು ಅಧ್ಯಯನ ಮಾಡಬಹುದು. ಈ 12ನೇ ಶತಮಾನದಿಂದ 19ನೇ ಶತಮಾನದ ಮಧ್ಯಕಾಲೀನ ಯುಗದಲ್ಲಿ ಧಾರ್ಮಿಕ ಸ್ಥಿತಿಗತಿಗಳು ಹೇಗಿತ್ತು ಅಂತ ಈಗ ನೋಡೋಣ. ಈ ಕಾಲಮಾನದಲ್ಲಿ ಅಂದರೆ 12ರಿಂದ 19ನೇ ಶತಮಾನದವರೆಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಲವಾರು ಬದಲಾವಣೆಗಳು ಕನ್ನಡ ನಾಡಿನಲ್ಲಿ ಆಗಿದೆ. ಈ ಸಮಯದಲ್ಲಿ ಭಾರತದ ಮೇಲೆ ಇಸ್ಲಾಮಿಯರ ದಾಳಿ ಆಗುತ್ತೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಮ್ಮ ವ್ಯವಸ್ಥೆಯನ್ನು ಪುನರ್ರೂಪಿಸಿಕೊಳ್ಳುವಂತೆ ಕಾರ್ಯಗಳು ನಡೆಯುತ್ತೆ. ಸಾಂಸ್ಕೃತಿಕ ವ್ಯವಸ್ಥೆಯೊಳಗೆ, ಧಾರ್ಮಿಕ ಆಚರಣೆಗಳೊಳಗೆ, ಸಾಮಾಜಿಕ ಜೀವನದೊಳಗೆ ಸ್ವಚ್ಛ ಮಾಡೋದು, ಏನು ಕಸ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ, ಅನಿಷ್ಟಗಳು ಇತ್ತು ಅಂತ ಹೇಳ್ತಾರೆ, ಅದನ್ನು ಹೋಗಲಾಡಿಸೋದು ಈ ಕಾಲಘಟ್ಟದಲ್ಲಿ ನಡೆಯಿತು. ಹಾಗೆ
ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅತ್ಯಂತ ಮಹತ್ತರವಾದ ಬದಲಾವಣೆಗಳು ಉಂಟಾದವು. ಹಿಂದೆ ಇದ್ದ ಧಾರ್ಮಿಕ ಆಚರಣೆಗಳಿಂದ ಜನ ಬೇಸತ್ತು ಹೋಗಿದ್ರು. ಪ್ರಾಚೀನ ಭಾರತದ ಧರ್ಮವು ಜನರನ್ನು ಶೋಷಣೆಗೆ ಒಳಪಡಿಸಿತ್ತು. ಜನಸಾಮಾನ್ಯರಿಗೆ ಉಸಿರುಗಟ್ಟು ವಾತಾವರಣ ಇತ್ತು. ಡಾಂಬಿಕತೆ, ಮೇಲು ಕೀಳೆಂಬ ಭಾವನೆ, ದೇವರ ಹೆಸರಲ್ಲಿ ಸುಲಿಗೆ ಇವೆಲ್ಲ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಹೊಸದೊಂದು ಮಾರ್ಗವನ್ನು ರೂಪಿಸಲು ಹೊರಟವರು ಗೌತಮ ಬುದ್ಧ ಮತ್ತು ಮಹಾವೀರ. ಇನ್ನು ಬೌದ್ಧ ಧರ್ಮದ ಬಗ್ಗೆ ಹೇಳೋದಾದರೆ, ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇಡೀ ಭಾರತದಲ್ಲಿ ಎಲ್ಲೆಡೆ ಬೌದ್ಧ ಧರ್ಮವನ್ನು ಪಸರಿಸ್ತಾನೆ. ವಿದೇಶದಲ್ಲೂ ಸಹ ಬೌದ್ಧ ಧರ್ಮದ ಪ್ರಚಾರ ಮಾಡ್ತಾನೆ. ಕರ್ನಾಟಕದಲ್ಲೂ ಸಹ ಆತನ ಕಾಲದಲ್ಲಿ ಬೌದ್ಧ ಧರ್ಮದ ಪ್ರಭಾವ ಇತ್ತು ಅಂತ ಅನೇಕ ಶಾಸನಗಳು ಹೇಳುತ್ತೆ. ಜೈನ ಧರ್ಮ ಸಹ ಕರ್ನಾಟಕಕ್ಕೆ ಕಾಲಿರಿಸಿ ಪ್ರಬಲವಾಗಿ ಬೆಳೆಯಕ್ಕೆ ಶುರುವಾಗುತ್ತೆ. ಪ್ರಾಚೀನ ಕಾಲದಲ್ಲಿ 12ನೇ ಶತಮಾನದ ಹೊತ್ತಿಗೆ ಬೌದ್ಧ ಧರ್ಮ ಕರ್ನಾಟಕದಲ್ಲಿ ಬಹುತೇಕ ಅವಸಾನದ ಅಂಚಿನಲ್ಲಿತ್ತು. ಬೌದ್ಧ ಧರ್ಮದಲ್ಲಿ ಅನೇಕ ತಾಂತ್ರಿಕವಾದ ಹಿಂದೂ ಧರ್ಮದ ಆಚರಣೆಗಳು ಸೇರಿ ಹೋಗಿದ್ದು ಸಹ ಇದಕ್ಕೆ ಒಂದು ಕಾರಣ ಅಂತ ಹೇಳಬಹುದು. ಇದರಿಂದಾಗಿ ಬೌದ್ಧ ಧರ್ಮ ಜನತೆಯಿಂದ ವಿಶೇಷ ಆಕರ್ಷಣೆಯನ್ನು ಪಡೆಯಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಜೈನ ಮತ್ತು ಶೈವ ಪಂಥಗಳು ಪ್ರಮುಖವಾಗಿ ಬೆಳೆದಿದ್ವು 12ನೇ ಶತಮಾನದ ಸಮಯದಲ್ಲಿ. ಇವುಗಳು ಬೌದ್ಧ ಧರ್ಮವನ್ನು ಬೆಳೆಯದಂತೆ ಮಾಡಿದ್ವು ಅಂತ ಸಹ ಹೇಳಬಹುದು. ಈ ಕಾರಣದಿಂದ ಬೌದ್ಧ ಧರ್ಮ ಕರ್ನಾಟಕದ ಜನಜೀವನದಲ್ಲಿ ಹೆಚ್ಚಾಗಿ ಪ್ರಭಾವವನ್ನು ಬೀರದೆ ಸಮಾಜದ ವ್ಯವಸ್ಥೆಯಲ್ಲಿ ಉಳಿದುಕೊಳ್ಳದೆ ಮಾಯವಾಯಿತು ಅಂತ ಹೇಳಬಹುದು. ಶೈವ ಮತ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಇತ್ತು. ಅತಿ ಪ್ರಾಚೀನ ಧಾರ್ಮಿಕ ಆಚರಣೆ ಶೈವದಲ್ಲಿದೆ. ಹರಪ್ಪ ಮೊಹೆಂಜೋದಾರೋಗಳಲ್ಲೂ ಸಹ ಶೈವದ ಕುರುಹುಗಳನ್ನು ಗುರುತಿಸಬಹುದು. ಲಿಂಗ ರೂಪಗಳು ಅಲ್ಲಿ ದೊರೆತಿವೆ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಪ್ರಬಲವಾಗಿದ್ದ ಕಾಲದಲ್ಲೂ ಸಹ ಜೈನ ಮತ ಜಾರಿಲೇ ಇತ್ತು. 11 ಮತ್ತು 12ನೇ ಶತಮಾನದ ಹೊತ್ತಿಗೆ ಶೈವ ಮತ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೆಯೋಕ್ಕೆ ಶುರುವಾಯಿತು. ಜೈನ ಧರ್ಮ ಪ್ರಬಲವಾಗಿದ್ದ ಕಾಲದಲ್ಲಿ ವೈದಿಕ ಹಿಂದೂ ಧರ್ಮ ತನ್ನನ್ನು ಅಗ್ರಹಾರದ ವ್ಯವಹಾರದಲ್ಲೇ ಉಳಿಸ್ಕೊಂಡ್ಬಿಡ್ತು. ಅಗ್ರಹಾರ ಅಂದರೆ ಒಂದು ಶಿವ ದೇವಾಲಯ ಇರುತ್ತೆ, ಒಂದು ವೈಷ್ಣವ ದೇವಾಲಯ ಇರ್ತಿತ್ತು. ಕನ್ನಡ ನಾಡಿನಲ್ಲಿ ಆ ಸಮಯದಲ್ಲಿ ಅನೇಕ ಶೈವ ಪಂಥಗಳಿತ್ತು. ಯಾವ್ಯಾವ ಥರದ ಶೈವ ಪಂಥಗಳು? ಲಾಕುಳ ಶೈವ, ಶೈವ ಸಿದ್ಧಾಂತಿ, ಶಾಂಕರರು, ಕಪಾಲಿಕರು, ಗೌಳರು, ಗೊರವರು, ಆರಾಧ್ಯರು, ವೀರಶೈವರು, ಹೀಗೆ ಶೈವರ ವಿವಿಧ ಪಂಥಗಳು ಇತ್ತು ಅಂತ ಉಲ್ಲೇಖಗಳಿವೆ. ಈ ಎಲ್ಲ ಪಂಥಗಳನ್ನು ಪ್ರಮುಖವಾಗಿ 2 ವಿಧಗಳು ಅಂತ ಹೇಳಬಹುದು. ಒಂದು ಆಗಮ ಶೈವ, ಇನ್ನೊಂದು ಆಗಮೇತರ ಶೈವ. ಆಗಮ ಶೈವ ಅಂದರೆ ಯಾವುದು? ಶಾಸ್ತ್ರಬದ್ಧವಾಗಿ ಆಗಮ ವಿಚಾರಗಳಿಗೆ ತಕ್ಕಂತೆ ಇದ್ದ ಶೈವ ಪಂಥ ಆಗಮ ಶೈವ. ಇದು ಸಾತ್ವಿಕವಾದ ಆಚರಣೆಗಳನ್ನು ಹೊಂದಿತ್ತು. ಉದಾಹರಣೆಗೆ ಪುರಾಣ ಶೈವ, ಕಾಶ್ಮೀರಿ ಶೈವ, ತಮಿಳು ಶೈವ, ವೀರಶೈವ ಇವೆಲ್ಲ ಆಗಮ ಶೈವಗಳು ಅಂತ ಹೇಳಬಹುದು. ಆಗಮೇತರ ಶೈವಗಳು ಯಾವ್ಯಾವುದು? ಶೈವ ಪಂಥಗಳು ಇವು ತಾಂತ್ರಿಕ ಆಚರಣೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿತ್ತು. ಪಾಶುಪತ, ಕಪಾಲಿಕ, ನಾಥಪಂಥ ಇವೆಲ್ಲ ಆಗಮೇತರ ಶೈವಗಳು ಅಂತ ಗುರುತಿಸಿಕೊಂಡಿತ್ತು. ಹೀಗೆ ಶೈವ ಪಂಥದಲ್ಲಿ ಇನ್ನೂ ಹಲವಾರು ವಿವಿಧ ರೂಪಗಳಿವೆ ಅಂತ, ಪ್ರಭೇದಗಳಿವೆ ಅಂತ ಹೇಳಬಹುದು. ಇನ್ನು ಶೈವವು ತುಂಬ ಪ್ರಾಚೀನವಾದ ಧಾರ್ಮಿಕ ಪಂಥ. ಮೊದಲೇ ಹೇಳಿದಂತೆ ಹರಪ್ಪ ಸಂಸ್ಕೃತಿಯಲ್ಲಿಯೇ ಶೈವ ಪಂಥದ ಕುರುಹುಗಳಿವೆ. ಅಲ್ಲಿ ಸಿಕ್ಕಿರುವ ಪಶುಪತಿ ರೂಪವು ಶಿವನ ಪ್ರಾಚೀನ ರೂಪ ಅಂತ ಹೇಳಲಾಗುತ್ತೆ. ಮತ್ತು ಕರ್ನಾಟಕದಲ್ಲಿ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಅತ್ಯಂತ ಪ್ರಾಚೀನ ಶೈವ ದೇವಾಲಯ. ಇದು ಶಾತವಾಹನರು ಅಂದರೆ ಕ್ರಿಸ್ತಶಕ 1 ಅಥವಾ 2ನೇ ಶತಮಾನದಲ್ಲಿ
ಅವರು ಸಹ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ನಂತರ ಕದಂಬರು ಸಹ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೆ ಬಳ್ಳಿಗಾವಿ ಸಹ ಪ್ರಸಿದ್ಧ ಶೈವ ಕೇಂದ್ರವಾಗಿತ್ತು ಕರ್ನಾಟಕದಲ್ಲಿ. ಜೈನ ಸಾಹಿತ್ಯ ಬೆಳವಣಿಗೆ ಹೊಂದಿದ್ದ ಕಾಲದಲ್ಲಿ, ಅಂದರೆ ಕರ್ನಾಟಕ ಸಾಹಿತ್ಯ ಸಂಪೂರ್ಣವಾಗಿ ಜೈನಮಯವಾಗಿದ್ದಾಗ, ಕರ್ನಾಟಕದಲ್ಲಿ ಶೈವ ಪಂಥ ಇದ್ರೂ ಸಹ ಶೈವ ಪ್ರಧಾನವಾದ ಸಾಹಿತ್ಯ ರಚನೆಯಾಗಿಲ್ಲ. ನೀವು ಪಂಪ, ರನ್ನ, ಜನ್ನ ಇವ್ರನ್ನೆಲ್ಲ ನೋಡಿದ್ರೆ ಬಹುತೇಕ ಜೈನ ಸಾಹಿತ್ಯ ಇತ್ತೆ ಹೊರತು ಶೈವ ಸಾಹಿತ್ಯ ಇರಲಿಲ್ಲ ಅಂತ ಹೇಳಬಹುದು. ಈಗ ಕರ್ನಾಟಕದ ಪ್ರಮುಖ ಧರ್ಮ, ಕರ್ನಾಟಕ ಮೂಲದ ಪ್ರಮುಖ ಧರ್ಮ ಅಂತ ಹೇಳಬಹುದು, ಅದು ವೀರಶೈವ ಧರ್ಮ. ಈ ವೀರಶೈವ ಧರ್ಮದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ದೇವಾಲಯದ ರಚನೆ, ಪೂಜೆ, ಯೋಗ ಮಾರ್ಗ, ಭೋಗ ಮಾರ್ಗ, ಸಂಗೀತ, ನೃತ್ಯ, ದೇವದಾಸಿ ಪದ್ಧತಿ ಇವೆಲ್ಲ ಪುಣ್ಯಾರ್ಜನೆಗೆ ಕಾರಣ ಅಂತ ಧರ್ಮದ ಮೂಲಕ ಜನಗಳನ್ನು ನಂಬಿಸಲಾಗಿತ್ತು. ಧರ್ಮ ದುಡ್ಡಿರುವವರ ಸ್ವತ್ತಾಗಿತ್ತು. ಜನಸಾಮಾನ್ಯನು ಅದರಿಂದ ವಿಮುಖನಾಗಿದ್ದ. ವೈಯಕ್ತಿಕವಾಗಿ ಇರಬೇಕಾಗಿದ್ದ ಆಧ್ಯಾತ್ಮಿಕತೆ, ಧರ್ಮ, ಆಚರಣೆಗಳು ಜಾತಿ ಮತ್ತು ಆರ್ಥಿಕ ವ್ಯವಸ್ಥೆಯ ಕೈಗೊಂಬೆಯಾಗಿತ್ತು. ಧರ್ಮದ ಹೆಸರಲ್ಲಿ ಮಾನವೀಯ ಮೌಲ್ಯಗಳು ವಿಕೃತ ರೂಪವನ್ನು ಪಡೆದಿತ್ತು. ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳು ಇತ್ತು. ಇದರಿಂದ ಹೊಸ ಹೊಸ ಧಾರ್ಮಿಕ ವ್ಯಕ್ತಿಗಳ ಉದಯಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಇದೇ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲಿ ಅನೇಕ ಶೈವ ಪಂಥಗಳ ಸಾರದಿಂದ ಉದಯಿಸಿದ್ದು ವೀರಶೈವ ಪಂಥ ಅಂತ ಹೇಳ್ಬೋದು. ಈ ಪಂಥದವರಿಗೆ ಧರ್ಮಕ್ಕಿಂತ ಸಮಾಜ ಮುಖ್ಯವಾಗಿತ್ತು. ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ, ಸಮಾನ ಭಾವನೆ, ಸಮಾನ ವ್ಯಕ್ತಿಗಳ ಹೊಸದೊಂದು ಸಮಾಜ ರಚನೆ ಇವರ ಉದ್ದೇಶ ಆಗಿತ್ತು. ಇದಕ್ಕೆ ಭಕ್ತಿ ಪ್ರಮುಖವಾಗಿತ್ತು. ಭಕ್ತಿಯೇ ಆಧ್ಯಾತ್ಮ, ಭಕ್ತಿಯೇ ಮೋಕ್ಷಕ್ಕೆ ದಾರಿ, ಶಿವನನ್ನು ಭಕ್ತಿಯಿಂದ ಆರಾಧಿಸುವುದೇ ನಿಜವಾದ ಧರ್ಮ ಎಂಬ ಕಲ್ಪನೆಯನ್ನು ತಂದು ಜನರಲ್ಲಿ ಇದನ್ನು ಹೇಳಲು ಬಂದದ್ದೇ ವೀರಶೈವ ಆಂದೋಲನ. ಈ ಆಂದೋಲನಕ್ಕೆ ಸ್ಪಷ್ಟ ರೂಪ ನೀಡಿ ಜನಸಾಮಾನ್ಯರ ಹತ್ತಿರಕ್ಕೆ ಧರ್ಮವನ್ನು ತೆಗೆದುಕೊಂಡು ಹೋಗಿದ್ದು ಬಸವಣ್ಣ. ಜಾತಿ, ಕುಲ, ಮತ, ಹೆಣ್ಣು, ಗಂಡು, ಮೇಲು ಕೀಳು, ಅರಸ, ಆಳು ಎಂಬ ಭೇದ ಇಲ್ಲದೆ ಎಲ್ಲರೂ ಬಸವಣ್ಣನ ನೇತೃತ್ವದಲ್ಲಿ ಹೊಸದೊಂದು ಧಾರ್ಮಿಕ ಸಾಮಾಜಿಕ ಆಂದೋಲನಕ್ಕೆ ಸಿದ್ಧರಾಗ್ತಾರೆ. ಕಲ್ಯಾಣ ಪಟ್ಟಣವನ್ನು ಕಾರ್ಯಕ್ಷೇತ್ರ ಮಾಡಿ ಹೊಸ ವಿಚಾರಗಳಿಂದ ಧಾರ್ಮಿಕ ಆಂದೋಲನ ನಡೆಯುತ್ತೆ. ಇನ್ನು ವೀರಶೈವ ಅಂದರೆ ಏನರ್ಥ? ಅದಕ್ಕೆ ಅರ್ಥ ಹೇಳೋದಕ್ಕೆ ಹಲವಾರು ವಿದ್ವಾಂಸರು ವಿವಿಧ ಪ್ರಯತ್ನಗಳನ್ನು ಮಾಡಿದ್ದಾರೆ. ಶೈವ ಪಂಥದಲ್ಲಿ ಅಂದರೆ ಶಿವನ ಬಗ್ಗೆ ವೀರನಿಷ್ಠೆ ಇರುವವನೇ ವೀರಶೈವ ಅಂತ ಹೇಳಲಾಗುತ್ತೆ. ಆದರೆ ಶಿವಯೋಗಿ ಶಿವಾಚಾರ್ಯರ ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿವ ಜೀವರ ಏಕತ್ವವನ್ನು ಬೋಧಿಸುವ ವಿದ್ಯೆಯಲ್ಲಿ ವಿಶೇಷವಾಗಿ ಆನಂದ ಪಡುವವರೇ ವೀರಶೈವರು ಅಂತ ಹೇಳಲಾಗಿದೆ. ಇಲ್ಲಿ ಶಿವಯೋಗಿ ಶಿವಾಚಾರ್ಯರ ಸಿದ್ಧಾಂತ ಶಿಖಾಮಣಿಯಲ್ಲಿ. ಹೀಗೆ ಶಿವನ ಬಗ್ಗೆ ವೀರನಿಷ್ಠೆ ಹೊಂದಿರುವವರ ಈ ಪಂಥ 12ನೇ ಶತಮಾನಕ್ಕಿಂತ ಅಂದರೆ ಬಸವಣ್ಣನವರ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಅಂತ ಹೇಳಲಾಗುತ್ತೆ. ನಂತರ ಬಸವಣ್ಣನವರ ನಂತರ ಹೆಚ್ಚು ವ್ಯಾಪಕವಾಯಿತು. ಅಂದರೆ ಈ ವೀರಶೈವ ಧರ್ಮ ಅನ್ನೋದು ಒಂದು ಪ್ರತಿಪಾದನೆಯ ಪ್ರಕಾರ ಬಸವಣ್ಣನವರ ಮುಂಚೆಯೇ ಇತ್ತು. ಬಸವಣ್ಣನವರ ಕಾಲಘಟ್ಟದಲ್ಲಿ ಅದು ಹೆಚ್ಚು ಪ್ರಸಿದ್ಧವಾಯಿತು. ಬಸವಣ್ಣ ಅಷ್ಟೇ ಅಲ್ಲ, ಅಲ್ಲಮಪ್ರಭು, ಚನ್ನಬಸವಣ್ಣ, ಸಿದ್ದರಾಮ, ಅಕ್ಕಮಹಾದೇವಿ ಮೊದಲಾದವರು ತಮ್ಮ ಹೊಸ ಹೊಸ ವಿಚಾರಧಾರೆಗಳ ಮೂಲಕ ಈ ವೀರಶೈವ ಧರ್ಮಕ್ಕೆ ಹೊಸ ಶಕ್ತಿಯನ್ನು ತುಂಬಿದ್ರು. ವೀರಶೈವ ಧರ್ಮದಲ್ಲಿ
ಭಕ್ತಿಯೇ ಶಿವನನ್ನು ತಲುಪಲು ಇರುವ ಸುಲಭ ಮಾರ್ಗ ಅಂತ ಹೇಳಲಾಗುತ್ತೆ. ನಾವೆಲ್ಲ ಶಿವನ ಮಕ್ಕಳು. ಭಕ್ತಿಯಿಂದ ಪೂಜಿಸಿದರೆ ಮುಕ್ತಿಗೆ ದಾರಿ. ಆದರೆ ಕೇವಲ ಭಕ್ತಿಯಷ್ಟೇ ಅಲ್ಲ, ಕಾಯಕ ಸಹ ಮಹತ್ವವಾದದ್ದು ಅಂತ ಇವರೆಲ್ಲ ತಿಳಿಸ್ತಾರೆ. ಕಾಯಕ ಪ್ರತಿಯೋರ್ವ ಭಕ್ತನ ಅವಶ್ಯಕ ಅಂಶ ಅಂತ ಸಾರುತ್ತಾರೆ. ಬಸವಣ್ಣವನಿಂದ ವೀರಶೈವ ಧರ್ಮ ಖ್ಯಾತಿ ಪಡೆಯುತ್ತೆ. ಕನ್ನಡ ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಅನೇಕ ಕ್ಷೇತ್ರಗಳಿಗೆ ವೀರಶೈವ ಧರ್ಮ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ. ವೀರಶೈವ ಭಕ್ತಿ ಮಾರ್ಗ ಹಿಡಿದು ದೇವರ ನಿಲುವನ್ನು ಅರಿಯುವ ಮಹತ್ವದ ತತ್ವವನ್ನು ಒಳಗೊಂಡಿದೆ. ಶರಣರು ವಚನಗಳ ಮೂಲಕ ಈ ವೀರಶೈವ ತತ್ವಗಳನ್ನು ಸಾರಿದ್ದಾರೆ. ಯಾವ್ಯಾವುದು ತತ್ವಗಳು ಅಂತ ನೋಡೋದಾದರೆ, ದಯವೇ ಧರ್ಮದ ಮೂಲವಯ್ಯ, ದೇಹವೇ ದೇಗುಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರ್ಕ, ಮರ್ತ್ಯಲೋಕವೇ ಕರ್ತಾರನ ಕಮ್ಮಟ, ಹೀಗೆ ಶರಣರು ಪ್ರತಿಪಾದಿಸಿರುವ ತತ್ವಗಳು ವೀರಶೈವ ಮತದ ತತ್ವಗಳಾಗಿವೆ. ಇದಲ್ಲದೆ, ಈ ತತ್ವಗಳಲ್ಲದೆ ಲಿಂಗದೀಕ್ಷೆ, ಷಟ್ಸ್ಥಳ, ಅಷ್ಟಾವರಣ, ಪಂಚಾಚಾರಗಳು ಇವು ವೀರಶೈವ ಮತಚಿಂತಕರು ಪ್ರತಿಪಾದಿಸಿದ ಸಿದ್ಧಾಂತಗಳು. ತತ್ವಗಳು ದಯೆ ಧರ್ಮದ ಮೂಲವಯ್ಯ, ದೇಹವೇ ದೇಗುಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಮರ್ತ್ಯಲೋಕವೇ ಕರ್ತಾರನ ಕಮ್ಮಟ, ಇವು ತತ್ವಗಳು. ಸಿದ್ಧಾಂತಗಳು ಯಾವುದು ಅಂದರೆ ಲಿಂಗದೀಕ್ಷೆ, ಷಟ್ಸ್ಥಳ, ಅಷ್ಟಾವರಣ, ಪಂಚಾಚಾರಗಳು. ಏನಿವು ಸಿದ್ಧಾಂತಗಳು? ಲಿಂಗದೀಕ್ಷೆ, ಷಟ್ಸ್ಥಳ, ಅಷ್ಟಾವರಣ, ಪಂಚಾಚಾರಗಳು ಅಂದರೆ ಈಗ ನೋಡೋಣ. ಲಿಂಗದೀಕ್ಷೆ ಅಂದರೆ ವೀರಶೈವನಾದವನು ಲಿಂಗದೀಕ್ಷೆ ಮಾಡಿಸ್ಕೊಳ್ಬೇಕು, ಗುರುವಿನ ಮೂಲಕ ಪಡಿಬೇಕು ಲಿಂಗವನ್ನು ಅಥವಾ ಲಿಂಗದೀಕ್ಷೆಯನ್ನು. ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಆತನಿಗೆ ಅದುವೇ ದೇವರ ರೂಪ. ಅದರ ಪೂಜೆ, ಧ್ಯಾನದಲ್ಲಿ ದೇವರ ನಿಲುವನ್ನು ಅರಿಬೇಕು. ಜೊತೆಗೆ ದೇವಸ್ಥಾನ ಸಂಸ್ಕೃತಿಯಿಂದ ಭಿನ್ನವಾಗಿ ನಿಲ್ಲಬೇಕು. ಇದು ಲಿಂಗದೀಕ್ಷೆ. ಇನ್ನು ಷಟ್ಸ್ಥಳಗಳು ಯಾವುದು? ಈ ಸಿದ್ಧಾಂತದ ಪ್ರಕಾರ ಷಟ್ಸ್ಥಳ ಅಂದರೆ ವೀರಶೈವನಾದವನು ಗುರಿಯೆಡೆಗೆ ಸಾಗಲು ಇರುವ ಮೆಟ್ಟಿಲುಗಳೇ ಷಟ್ಸ್ಥಳಗಳು, ಅಂದರೆ 6 ಮೆಟ್ಟಿಲುಗಳು ಅಂತ ಹೇಳಬಹುದು. ಯಾವ್ಯಾವುದು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ. ಇವು ಷಟ್ಸ್ಥಳಗಳು, 6 ಸ್ಥಳಗಳು ಅಂತ ಹೇಳ್ತಾರೆ. ಸ್ಥಳ ಅಲ್ಲ, ಸ್ಥಳ ಅಂತ ಹೇಳ್ತಾರೆ. ವೀರಶೈವ ಪಡೆದ ಶುದ್ಧಾತ್ಮದ ಮೊದಲ ಹಂತವೇ ಭಕ್ತ ಸ್ಥಳ. 2ನೇ ಸ್ಥಳ ಶಿವನೇ ಸರ್ವೋತ್ತಮ ಎಂಬ ಭಾವವನ್ನು ತಳೆಯುವುದು ಮಹೇಶ್ವರ ಸ್ಥಳ. ಇನ್ನು 3ನೆಯ ಸ್ಥಳ ಎಲ್ಲ ಕಡೆ ಶಿವನಿದ್ದಾನೆ, ಶಿವನಿಂದ ನಾವು ಎಲ್ಲವನ್ನು ಪ್ರಸಾದ ರೂಪದಲ್ಲಿ ಪಡಿತಾ ಇದ್ದೀವಿ ಎಂಬ ಭಾವನೆ ಬರೋದು ಪ್ರಸಾದಿ ಸ್ಥಳ. 4ನೆಯ ಸ್ಥಳ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾಗುವ ಸ್ಥಿತಿ ಪ್ರಾಣಲಿಂಗಿ ಸ್ಥಳ. ಇನ್ನು 5ನೇ ಸ್ಥಳ ಮೋಹವನ್ನೆಲ್ಲ ಗೆದ್ದು ಪರಮಜ್ಞಾನವನ್ನು ಹೊಂದುವುದು ಶರಣಸ್ಥಳ. ಇನ್ನು 6ನೆಯ ಸ್ಥಳ, ಕೊನೆಯ ಸ್ಥಳ ಯಾವುದು ಅಂದರೆ ಎರಡಾಗಿದ್ದ ವಸ್ತುಗಳು ಒಂದೇ ಆಗೋದು, ಅಂದರೆ ಆತ್ಮ ಪರಮಾತ್ಮ ಒಂದೇ ಅನ್ನೋದು ಆಗುವುದು ಐಕ್ಯ ಸ್ಥಳ. ಹೀಗೆ ಈ 6 ಮೆಟ್ಟಿಲುಗಳನ್ನು ದಾಟಿದ್ರೆ ಗುರಿ ತಲುಪ್ದಂಗೆ ಆಗುತ್ತೆ. ಯಾವ್ಯಾವುದು 6 ಮೆಟ್ಟಿಲುಗಳು? ಸ್ಥಳಗಳು ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ ಮತ್ತು ಐಕ್ಯ ಸ್ಥಳ. ಇವು ಷಟ್ಸ್ಥಳಗಳು. ಮತ್ತೊಂದು ಸಿದ್ಧಾಂತ ಅಷ್ಟಾವರಣಗಳು. ಅಷ್ಟಾವರಣಗಳು ಏನು? ಷಟ್ಸ್ಥಳಗಳನ್ನು ಏರಲು ವೀರಶೈವನಿಗೆ ಕೆಲವೊಂದು ರೀತಿ ನಿಯಮಗಳು ಇವೆ. ಅವುಗಳೇ ಅಷ್ಟಾವರಣಗಳು. ಅಷ್ಟಾವರಣಗಳು ಅಂದರೆ 8 ಸಾಧನಗಳು. ಷಟ್ಸ್ಥಳಗಳನ್ನು ಏರಲು ವೀರಶೈವನಿಗಿರುವ ರೀತಿ ನಿಯಮಗಳು. ಯಾವ್ಯಾವುದು ಈ ಸಾಧನಗಳು? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ ಮತ್ತು ಮಂತ್ರ. ಇವು
ವೀರಶೈವ ಸಿದ್ಧಾಂತವನ್ನು ಒಪ್ಪಿಕೊಂಡವನಿಗೆ ದೀಕ್ಷೆ ಕೊಡುವವನನ್ನು ಗುರು ಅಂತ ಕರೆಯಲಾಗುತ್ತೆ. ಆತನ ಮೂಲಕ ವೀರಶೈವ ಪಂಥಕ್ಕೆ ಅಣಿ ಇಡಬೇಕಾಗುತ್ತೆ. ಎರಡನೆಯ ಸಾಧನ ಲಿಂಗ. ಲಿಂಗ ಪರಬ್ರಹ್ಮ ಸ್ವರೂಪವಾಗಿದೆ, ಅದೇ ಶಿವ ಅಂತ ತಿಳ್ಕೊಂಡು ಅದರ ಪೂಜೆಯಲ್ಲಿ ತೊಡಗಬೇಕು. ಇನ್ನು ಮೂರನೆಯ ಅಷ್ಟಾವರಣ ಜಂಗಮ. ಈ ಜಂಗಮ ಯಾರು ಅಂದರೆ ಶಿವ ಸಾಕ್ಷಾತ್ಕಾರ ಪಡೆದವನು. ಆತನನ್ನು ಶಿವರೂಪ ಅಂತ ಭಾವಿಸಿ ಗೌರವಿಸಬೇಕು. ಆತ ಹೇಳಿದ ಮಾರ್ಗದಲ್ಲಿ ನಡೆಯಬೇಕು. ಇನ್ನು ನಾಲ್ಕನೆಯ ಮತ್ತು ಐದನೆಯದು ವಿಭೂತಿ ಮತ್ತು ರುದ್ರಾಕ್ಷಿ. ಇವು ಈಶ್ವರನಿಗೆ ಸಂಬಂಧಪಟ್ಟಿತ್ತು. ಅವನ್ನ ಪವಿತ್ರ ಅಂತ ಭಾವಿಸಿ ಅದನ್ನು ಧರಿಸಬೇಕು. ಆರನೆಯ ಸಾಧನ ಅಷ್ಟಾವರಣ. ಆರನೆಯ ಅಷ್ಟಾವರಣ ಪಾದೋದಕ. ಏನು ಪಾದೋದಕ ಅಂದರೆ ಗುರು ಲಿಂಗ ಜಂಗಮದ ಪೂಜೆಯಿಂದ ಬಂದ ಪಾದತೀರ್ಥವನ್ನು ಪವಿತ್ರ ಅಂತ ತಿಳಿಯಬೇಕು. ಅದೇ ಪಾದೋದಕ. ಇನ್ನು ಏಳನೆಯದು ಯಾವುದು? ಪ್ರಸಾದ. ಈ ಗುರು ಲಿಂಗ ಜಂಗಮದ ಪೂಜೆ ಮಾಡಿದ್ಮೇಲೆ ಅವರುಗಳು ಅನುಗ್ರಹಿಸಿ ಕೊಡುವುದು ಪ್ರಸಾದ. ಪ್ರಕೃತಿಯಲ್ಲಿ ದೊರೆಯುವ ಎಲ್ಲವೂ ನಮಗೇನೇನು ಸಿಗುತ್ತೆ ಎಲ್ಲವೂ ಪ್ರಸಾದ ರೂಪವೇ ಆಗಿದೆ. ಇನ್ನು ಅಷ್ಟಾವರಣದ ಕೊನೆಯದು ಎಂಟನೆಯ ಸಾಧನ ಮಂತ್ರ. ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರವನ್ನು ಪಠಿಸುವುದು ಯೋಗವಾದ ಮಾರ್ಗವಾಗಿದೆ. ಇದು ಮಂತ್ರ. ಹೀಗೆ ಈ 8 ಸಾಧನಗಳನ್ನು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಮತ್ತು ಮಂತ್ರ, ಈ ಸಾಧನಗಳ ಮೂಲಕ ವೀರಶೈವನಾದವನು ನಿಜವಾದ ಸಾಧಕನಾಗಬೇಕು. ಇವು ಅಷ್ಟಾವರಣಗಳು. ಇನ್ನು ಪಂಚಾಚಾರಗಳು. ವೀರಶೈವ ಧರ್ಮದಲ್ಲಿ ಪಂಚಾಚಾರಗಳು ಯಾವ್ಯಾವುದು? 5 ಆಚಾರಗಳು. ವೀರಶೈವನಾದವನು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಈ ಪಂಚಾಚಾರಗಳು ಹೇಳುತ್ತೆ. ಆಚಾರ ಹೇಗೆ ಬದುಕಬೇಕು ಅಂತ ಹೇಳೋದು. ಅಂತರಂಗ ಮತ್ತು ಬಹಿರಂಗದ ಸಾರ್ಥಕತೆಯು ಈ ಪಂಚಾಚಾರಗಳಿಂದ ಸಾಧ್ಯ ಆಗತ್ತೆ, ಸಾರ್ಥಕತೆ ಸಿಗುತ್ತೆ ಜೀವನಕ್ಕೆ ಅಂತ ಅದರ್ಥ. ವೀರಶೈವನಿಗೆ ಇರಬೇಕಾಗಿರೋದು ಪಂಚಾಚಾರಗಳಲ್ಲಿ ಏನು ಅಂತ ಹೇಳಲಾಗಿದೆ. ಅವು ಏನೇನೆಂದರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಪ್ರತ್ಯಾಚಾರ. ಇವು ಏನು ಅಂತ ಬಸವಣ್ಣ ತನ್ನ ಒಂದು ವಚನದಲ್ಲಿ ಹೇಳಿದ್ದಾರೆ. ಕೆಲವು ಸಾಲಗಳನ್ನು ಹೇಳೋದಾದ್ರೆ, ಲಿಂಗವನ್ನಲ್ಲದೆ ಅನ್ಯನರಿಯದಿರುವುದೇ ಲಿಂಗಾಚಾರ. ಅಂದ್ರೆ ಲಿಂಗ ಬಿಟ್ಟು ಬೇರೇನನ್ನೂ ನಾನು ತಿಳ್ಕೊಳಕ್ ಹೋಗೋದಿಲ್ಲ. ಸತ್ಯ ಶುದ್ಧನಾಗಿರುವುದೇ ಸದಾಚಾರ. ಅವರಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಅಂದರೆ ಇಷ್ಟಲಿಂಗವನ್ನೇ ಆದಿ ಅನಾದಿ ಎಂದು ತಿಳಿದು ಅದರ ಬಗೆಗಿನ ಅರಿವನ್ನು ಹೊಂದುವುದು ಲಿಂಗಾಚಾರ. ಜಾತಿ ಲಿಂಗ ಭೇದವಿಲ್ಲದೆ ಲಿಂಗ ದೀಕ್ಷೆ ನೀಡುವುದು ಲಿಂಗಾಚಾರ. ಉತ್ತಮ ಕಾಯಕ ಮಾಡಿ ಜಾತಿ ಮತ ಲಿಂಗ ಭೇದವಿಲ್ಲದೆ ಗುರು ಲಿಂಗ ಜಂಗಮಕ್ಕೆ ನೀಡುವುದು ಸದಾಚಾರ. ಜಾತಿ ಮತ ಭೇದವಿಲ್ಲದೆ ಎಲ್ಲ ಶಿವಭಕ್ತರನ್ನು ಒಂದೇ ಎಂದು ತಿಳಿದು ಅವರೊಕ್ಕುವ ಕೊಂಬುದೇ ಶಿವಾಚಾರ. ಎಲ್ಲರನ್ನು ಒಂದೇ ಅಂತ ತಿಳಿಯೋದೇ ಶಿವಾಚಾರ. ಶಿವಭಕ್ತರ ನಿಂದೆಯನ್ನು ಖಂಡಿಸುವುದೇ ಗಣಾಚಾರ. ಎಲ್ಲರಿಗಿಂತ ನಾನು ಕಿರಿಯನು, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎಂದು ತಿಳಿಯೋದು ಭೃತ್ಯಾಚಾರ. ಹೀಗೆ ವೀರಶೈವ ಧರ್ಮವು ಓರ್ವ ವೀರಶೈವನಿಗೆ ಷಟ್ಸ್ಥಲ, ಅಷ್ಟಾವರಣ, ಪಂಚಾಚಾರಗಳನ್ನು ಬೋಧಿಸುತ್ತೆ. ವೈಷ್ಣವ ಧರ್ಮ ಒಂದು ಕಡೆ ಶಿವನನ್ನ ಮೂಲವನ್ನಾಗಿಸಿದ ಶೈವ ಪಂಥ ಸಾಗಿದ್ರೆ, ಮತ್ತೊಂದು ಕಡೆ ವಿಷ್ಣುವನ್ನ ಮುಖ್ಯವಾಗಿಟ್ಟುಕೊಂಡು ವೈಷ್ಣವ ಪಂಥ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿತ್ತು. ಶ್ರೀ ವೈಷ್ಣವ ಪಂಥ 11ನೇ ಶತಮಾನದ ಉತ್ತರಾರ್ಧದ ಹೊತ್ತಿಗೆ ರಾಮಾನುಜಾಚಾರ್ಯರಿಂದ ಪ್ರತಿಷ್ಠಾಪಿತವಾಯಿತು. ಉತ್ತರ ಕರ್ನಾಟಕದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಶರಣರ ವೀರಶೈವ ಪಂಥ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೊಸ ಆಲೋಚನೆಯನ್ನು ಬಿತ್ತಿದ್ರೆ, ದಕ್ಷಿಣದಲ್ಲಿ ಹೊಯ್ಸಳ ವಿಷ್ಣುವರ್ಧನನ ಕಾಲದಲ್ಲಿ ವೈಷ್ಣವ ಪಂಥ ಎಲ್ಲರನ್ನೂ ತಲುಪುವ ಕೆಲಸ ಮಾಡುತ್ತೆ.
ರಾಮಾನುಜಾಚಾರ್ಯರು ವೈಷ್ಣವ ಮತವನ್ನ ಅತ್ಯಂತ ಕೆಳವರ್ಗದ ಬಳಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಬಸವಣ್ಣನವರು ಮಾಡ್ದಂಗೆ ರಾಮಾನುಜಾಚಾರ್ಯರು ವೈಷ್ಣವ ಮತವನ್ನ ಕೆಳವರ್ಗಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮಾಡ್ತಾರೆ. ಸ್ವತಃ ವಿಷ್ಣುವರ್ಧನನೇ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಪಂಥವನ್ನ ಅಂಗೀಕರಿಸ್ತಾನೆ. ಆಗ ಜೈನ ಧರ್ಮ ಮಸುಕಾಗ ತೊಡಗುತ್ತೆ ಅಂತ ಹೇಳಬಹುದು. ಆ ಸಮಯದಲ್ಲಿ ಸರ್ವಧರ್ಮಗಳಿಗೂ ಪ್ರೋತ್ಸಾಹ ಇತ್ತು. ತದನಂತರ ವೈಷ್ಣವ ಧರ್ಮ ಈ 12ನೇ ಶತಮಾನದ ಸಮಯದ ನಂತರ ಕರ್ನಾಟಕದಲ್ಲಿ ಮಾಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರಚುರಪಡಿಸ್ತಾರೆ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ, ಮಾಧ್ವಾಚಾರ್ಯರ ದ್ವೈತ ಇವೆರಡು ವೈಷ್ಣವ ಪಂಥವನ್ನ ಕರ್ನಾಟಕದಲ್ಲಿ ಹೆಚ್ಚು ವ್ಯಾಪಕಗೊಳಿಸುತ್ತೆ. ವೈಷ್ಣವ ಮತಾಚರಣೆಗಳು ಬಹಳ ಇಂದಿನಿಂದ ಕರ್ನಾಟಕದಲ್ಲಿ ಇತ್ತು. ಮೊದಲನೆಯ ಶಾಸನ ಹಲ್ಮಿಡಿ, ಈಗ ತಾಳಗುಂದ ಶಾಸನ ಅಂತ ಹೇಳಲಾಗುತ್ತೆ. ಮೊದಲು ಎಲ್ಲೆಡೆ ಹಲ್ಮಿಡಿ ಶಾಸನ ಮೊದಲ ಶಾಸನ ಅಂತ ಹೇಳಲಾಗ್ತಿತ್ತು. ಅದರಲ್ಲಿರುವ ಅಚ್ಯುತ್ ಎಂಬ ಉಲ್ಲೇಖ ಇದೆ. ಇದು ವೈಷ್ಣವ ಮತದ ಚಿಂತನೆಯನ್ನ ತೋರುತ್ತೆ. ಮುಂದೆ ರಾಜರು ಜೈನ ಧರ್ಮವನ್ನು ಅನುಸರಿಸಿದ್ರು, ಅನೇಕ ಮಂತ್ರಿಗಳು ವೈಷ್ಣವ ಧರ್ಮವನ್ನು ಅನುಸರಿಸ್ತಾ ಇದ್ರು. ಉದಾಹರಣೆಗೆ ಕದಂಬರ ಕಾಲದ ರವಿವರ್ಮ, ಗಂಗರ ಕಾಲದ ಹಲವಾರು ಶಾಸನಗಳು ವಿಷ್ಣುವಿನ ಬಗ್ಗೆ ಹೇಳಿವೆ. ಬಾದಾಮಿ ಚಾಲುಕ್ಯರ ಮಂಗಲೇಶ, ರಾಷ್ಟ್ರಕೂಟರ ಕಾಲದ ಹಲವಾರು ಗುಹೆಗಳು ಮತ್ತು ದೇವಸ್ಥಾನಗಳಲ್ಲಿ ವೈಷ್ಣವರ, ಅದರಲ್ಲೂ ವಾಸುದೇವ, ರಾಮ, ಕೇಶವರ ವರ್ಣನೆಯ ಚಿತ್ರಗಳಿವೆ. ಅಂದಿನಿಂದ ಇಂದಿನವರೆಗೂ ವೈಷ್ಣವ ಪಂಥ ಬೆಳಿತಾನೆ ಇದೆ ಅಂತ ಹೇಳಬಹುದು. 12ನೇ ಶತಮಾನದ ನಂತರ ಈ ವೈಷ್ಣವ ಪುನರ್ಜೀವನ ಕಾರ್ಯ ನಡೆಯಿತು. ಹಿಂದೂ ಧರ್ಮದ ಮೇಲೆ ಅನ್ಯ ಧರ್ಮದ ದಾಳಿ ಆರಂಭವಾಗಿದ್ದರಿಂದ ಅದರಿಂದ ಎಚ್ಚೆತ್ತುಕೊಂಡು ಈ ಪುನರ್ಜೀವನ ಕಾರ್ಯ ನಡೀತು ಅಂತ ಹೇಳಬಹುದು. ಮಧ್ಯಕಾಲೀನ ಸಾಹಿತ್ಯ ಸಂದರ್ಭದಲ್ಲಿ ಮುಖ್ಯವಾಗಿ ಮಾಧ್ವಮತ, ವಿಶಿಷ್ಟಾದ್ವೈತ, ಭಾಗವತ ಸಂಪ್ರದಾಯ ಎಂಬ 3 ಪಂಥಗಳನ್ನು ಗುರುತಿಸಬಹುದು. ಈ 3 ವೈಷ್ಣವ ಮತದ ಮೂಲದಿಂದ ಬಂದಿದ್ದು ಅಂತ ಹೇಳಬಹುದು. ಈಗ ವೈಷ್ಣವ ಧರ್ಮದ ಒಂದು ಮತವಾದ ದ್ವೈತ ಮತದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ದ್ವೈತ ಮತದ ಸ್ಥಾಪಕರು ಮಾಧ್ವಾಚಾರ್ಯರು. ಇವರ ಕಾಲ 1238ರಿಂದ 1317. ದಕ್ಷಿಣ ಕನ್ನಡ ಜಿಲ್ಲೆಯ ಪಾಜಕ ಗ್ರಾಮದಲ್ಲಿ ಜನಿಸಿರ್ತಾರೆ. ಉಡುಪಿ ಈ ಮತದ ಪ್ರಧಾನ ಕೇಂದ್ರ ಸ್ಥಾನ. ಈಗಲೂ ಸಹ ನಾವು ಉಡುಪಿನಲ್ಲಿ ಅಷ್ಟಮಠಗಳು ಅಂತ ಇದೆಯಲ್ಲ, ಅವು ಮಾಧ್ವತತ್ವದ ಮೇಲೆ ಇರುವ ಮಠಗಳು ಅಂತ ಹೇಳಬಹುದು. ದ್ವೈತ ಎಂಬುದು 2 ತತ್ವಗಳ ಆಧಾರದ ಮೇಲೆ ನಿಂತಿದೆ. ಏನಾಗಂದ್ರೆ 2 ತತ್ವಗಳು ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ನಡುವೆ ಭಿನ್ನತೆ ಇದೆ, ಹಾಗೆಯೇ ಮಾನವನ ನಡುವೆಯೂ ಭಿನ್ನತೆ ಇದೆ ಅಂತ ಇದು ಸಾರುತ್ತೆ. ಹರಿಯೇ ಪರಮ ಸತ್ಯ, ಜಗತ್ತು ಸತ್ಯವಾದುದು, ನಾವೆಲ್ಲರೂ ಪರಮಾತ್ಮನ ಸೇವಕರು. ಉಚ್ಚ ನೀಚ ಎಂಬ ಭೇದಗಳು ಸಹ ಇರುತ್ತೆ. ನಿರ್ಮಲ ಭಕ್ತಿಯೇ ಮುಕ್ತಿಗೆ ಸಾಧನ ಅಂತ ಈ ಮತ ಹೇಳುತ್ತೆ. ಈ ಮಾಧ್ವ ಮತ ಪಂಚಭೇದಗಳನ್ನ ಹೇಳುತ್ತೆ. ಯಾವ್ಯಾವುದು ಇದು? ಜೀವ ಈಶ, ಜೀವ ಜೀವ, ಜೀವ ಜಡ, ಜಡ ಜಡ, ಜಡ ಈಶ, ಹೀಗೆ ಪಂಚಭೇದಗಳನ್ನ ಮಾಧ್ವ ಮತ ಹೇಳುತ್ತೆ. ಪ್ರತಿಯೊಂದರ ನಡುವೆ ಭೇದಗಳಿವೆ ಅಂತ ಈ ಮತ ಹೇಳೋದಲ್ಲದೆ ಜಗತ್ತು ಸತ್ಯವಾಗಿದೆ, ಮಾಯೆ ಅನ್ನೋದು ಇಲ್ಲ, ವಿಷ್ಣುವೇ ಸರ್ವಸ್ವನಾದವನು, ವಿಷ್ಣು ಬಿಂಬ ಆದ್ರೆ ನಾವೆಲ್ಲ ಪ್ರತಿಬಿಂಬ ಅಂತ ಮಾಧ್ವ ಮತ ಹೇಳುತ್ತೆ. ಮಾನವನ ನಡುವೆ ಭೇದ ಇದೆ ಅಂತ ಹೇಳಿದ್ರಿಂದ ಈ ಮತ ಅಸಮಾನತೆಯನ್ನ ಘೋಷಿಸಿದಂತೆ ಆಗಿದೆ ಅಂತ ಹಲವರ ಅಭಿಪ್ರಾಯ. ಆದ್ರಿಂದ ಈ ಮತವು, ದ್ವೈತ ಮತವು ಅಥವಾ ಮಾಧ್ವ ಪಂಥ ಜನಸಾಮಾನ್ಯರಿಂದ ದೂರವಾಗಿ ಬಹುತೇಕ ಬ್ರಾಹ್ಮಣ ವರ್ಗಕ್ಕೆ ಸೀಮಿತವಾಗಿತ್ತು. ಮಾಧ್ವಾಚಾರ್ಯರ ಶಿಷ್ಯರಾದ ನರಹರಿ ತೀರ್ಥರು, ಪದ್ಮನಾಭ ತೀರ್ಥರು ಮಾಧ್ವ ಮತವನ್ನ
ಪ್ರಚಾರ ಮಾಡ್ತಾರೆ. ವಿಜಯನಗರ ಅರಸರ ಕಾಲದ ಸಾಳುವ, ತುಳುವ, ಅರವೀಡು ಮನೆತನದವರು ಮಾಧ್ವ ಮತವನ್ನು ಅನುಸರಿಸ್ತಾರೆ. ಈ ಪಂಥದ ಪ್ರಮುಖ ಗುರುವಾದ ವ್ಯಾಸರಾಯರು ವಿಜಯನಗರದ ಅರಸರಿಗೆ ಗುರುವಾಗಿದ್ದರು. ಈ ವ್ಯಾಸರಾಯರ ಶಿಷ್ಯರಾದ ಕನಕದಾಸ, ಪುರಂದರದಾಸ, ಜಗನ್ನಾಥದಾಸರ, ಪ್ರಸನ್ನ ವೆಂಕಟದಾಸರು ಈ ಮತವನ್ನ ಬೆಳೆಸಿದ್ರು ಅಂತ ಹೇಳಬಹುದು. ಕನಕದಾಸರು, ಪುರಂದರದಾಸರು ಹೊಸ ದೃಷ್ಟಿಕೋನದಿಂದ ಸಮಾಜ ಸುಧಾರಣೆಯ ಚಿಂತನೆಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಹೇಳಿದ್ದಾರೆ. ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ಬಳ್ಳಾರಿ ಮೊದಲಾದ ಪ್ರದೇಶಗಳ ಕಡೆ ಮಾಧ್ವ ಮತ ಹೆಚ್ಚು ಬೆಳವಣಿಗೆಯನ್ನು ಹೊಂದಿತ್ತು. ಈ ದ್ವೈತ ಮತ ನವರತ್ನ ತತ್ವಗಳನ್ನು ಬೋಧಿಸುತ್ತೆ. ಯಾವುದು ಈ ನವರತ್ನ ತತ್ವಗಳು ಅಂದರೆ, ಹರಿಯೇ ಸರ್ವೋತ್ತಮ, ಜಗತ್ತು ಸತ್ಯ, ಚೇತನ, ಅಚೇತನ ಮತ್ತು ಈಶ್ವರ ಇವರಿಗೆ ಇರುವ ಭೇದ ಸತ್ಯ, ಸಕಲ ಜೀವರು ಶ್ರೀಹರಿಗೆ ಅಧೀನರು, ದಾಸರು. ಇದು ಇನ್ನು 4 ಆಯಿತು. ಇನ್ನು 5ನೇದು ಜೀವರು ಪರಸ್ಪರ ಭೇದವುಳ್ಳವರು. 6ನೆಯ ತತ್ವ ಜೀವಿಗೆ ಆನಂದ ಅಭಿವ್ಯಕ್ತಿಯೇ ಮುಕ್ತಿ, ದುಃಖ ಸ್ಪರ್ಶವಿಲ್ಲದ ಸ್ವರೂಪದ ಸುಖಾನುಭವ ಈ ಮುಕ್ತಿ. ಮೋಕ್ಷದ ಸಾಧನ ಭಕ್ತಿ ಅಂತ 7ನೇ ತತ್ವ ಹೇಳುತ್ತೆ. ಮೋಕ್ಷಕ್ಕೆ ಸಾಧನವೇ ಯಾವುದು ಅಂದರೆ ಭಕ್ತಿ. ಇನ್ನು 8ನೆಯ ತತ್ವ ಈಶ್ವರನ ತಿಳಿಯಲು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬ 3 ಪ್ರಮಾಣಗಳಿವೆ. ಇನ್ನು ನವರತ್ನ ತತ್ವಗಳಲ್ಲಿ 9ನೆಯ ತತ್ವ ಶ್ರೀಹರಿ ವೇದೈಕ ವೇದ್ಯ ಅಂದರೆ ಸಮಸ್ತ ವೇದಶಾಸ್ತ್ರಗಳ ಪ್ರತಿಪಾದಿತನಾಗಿದ್ದಾನೆ ಶ್ರೀಹರಿ. ಇದು ದ್ವೈತ ಸಿದ್ಧಾಂತದ ನವರತ್ನ ತತ್ವಗಳು. ದ್ವೈತ ಹಿನ್ನೆಲೆಯಿಂದ ಬಂದ ಸಾಹಿತ್ಯವನ್ನ ಹರಿದಾಸ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಕನಕದಾಸರು ಮತ್ತು ಪುರಂದರದಾಸರು ಈ ದ್ವೈತ ಸಾಹಿತ್ಯದ ಅಥವಾ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಿದ್ದಂತೆ. ಪುರಂದರದಾಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನೆಲೆಯಲ್ಲಿ ಕೀರ್ತನೆಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಕನಕದಾಸರು ಕೀರ್ತನೆಗಳು ಮತ್ತು ಕೃತಿಗಳ ಮೂಲಕ ತಮ್ಮದೇ ಆದ ವಿಶಿಷ್ಟ ಚಿಂತನೆಗಳನ್ನು ಲೋಕಕ್ಕೆ ನೀಡಿದ್ದಾರೆ. ಇದು ದ್ವೈತ ಮತದ ಅಂಶಗಳು. ವೈಷ್ಣವ ಧರ್ಮದ ಮತ್ತೊಂದು ಮತ ವಿಶಿಷ್ಟಾದ್ವೈತ. ತಮಿಳುನಾಡಿನ ಭಕ್ತಿ ಪಂಥದಲ್ಲಿ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳು ಚೆನ್ನಾಗಿ ಪ್ರಸಾರ ಆಗಿತ್ತು. ಕ್ರಿಸ್ತಶಕ 6ನೆಯ ಶತಮಾನದಲ್ಲಿ ಕಾಣಿಸಿಕೊಳ್ಳುವ ಈ ಭಕ್ತಿ ಸಂಪ್ರದಾಯ ಮುಂದೆ ಹಲವರಿಂದ ಪುನರ್ಜೀವನಗೊಳ್ತು ಅಂತ ಹೇಳಬಹುದು. ಅದರಲ್ಲೂ ರಾಮಾನುಜಾಚಾರ್ಯರಿಂದ ಪುನರ್ಜೀವನ ಆಗಿದ್ದನ್ನು ನೆನಪಿನಲ್ಲಿಟ್ಕೋಬೇಕು. ತಮಿಳುನಾಡಿನಲ್ಲಿ ಆಳ್ವಾರರು ವೈಷ್ಣವ ಮತವನ್ನ ಬೆಳೆಸಿದ್ರು. ರಾಮಾನುಜಾಚಾರ್ಯರು ಅದರಲ್ಲಿನ ಕೆಲವೊಂದು ತಪ್ಪುಗಳನ್ನು ತಿದ್ದುವ ಮೂಲಕ ಹೊಸ ಚಿಂತನೆಗಳನ್ನು ವೈಷ್ಣವ ಮತದಲ್ಲಿ ತಂದ್ರು. ಅದನ್ನ ಶ್ರೀ ವೈಷ್ಣವ ಮತ ಅಂತ ಸಹ ಕರೆದ್ರು. ಅದನ್ನೇ ವಿಶಿಷ್ಟಾದ್ವೈತ ಅಂತ ಹೇಳಲಾಗುತ್ತೆ. ಈ ವಿಶಿಷ್ಟಾದ್ವೈತ ವೇದಾಂತ ದರ್ಶನಗಳಲ್ಲಿ ಒಂದಾಗಿದೆ. ದೇವರಲ್ಲಿ ಶರಣಾಗತಿಯಾಗಬೇಕು ಅಂತ ಇದು ಹೇಳುತ್ತೆ. ಶ್ರೀ ವೈಷ್ಣವ ಪಂಥ ಅಸ್ಪೃಶ್ಯರನ್ನೂ ಒಳಗೊಂಡಂತೆ ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡ್ತು. ಶ್ರೀ ರಾಮಾನುಜಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಯಾದವ ಪ್ರಕಾಶರ ಶಿಷ್ಯರಾಗಿ ದೀಕ್ಷೆಯನ್ನು ಕೈಗೊಳ್ಳುತ್ತಾರೆ. ಆದರೆ ಅವರ ಚಿಂತನೆಗಳು ರಾಮಾನುಜಾಚಾರ್ಯರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಅವರು ಹೊರಗೆ ಬಂದು ಶ್ರೀರಂಗರ ಯಮುನಾಚಾರ್ಯರ ಬಳಿ ಶಿಷ್ಯರಾಗ್ತಾರೆ. ತದನಂತರ ರಾಮಾನುಜಾಚಾರ್ಯರು ಶೂದ್ರರಾದ ಕಾಂಚಿಪರ್ಣರ ಬಳಿ ಶಿಷ್ಯತ್ವ ಸ್ವೀಕರಿಸಿ ಅವರ ಶಿಷ್ಯರಾಗ್ತಾರೆ. ಇದನ್ನ ನಾವು ಗಮನಿಸಬೇಕು. ರಾಮಾನುಜಾಚಾರ್ಯರು ಶೂದ್ರರಾದ ಕಾಂಚಿಪರ್ಣರ ಶಿಷ್ಯತ್ವ ಪಡಿತಾರೆ. ಆಗಿನ ಕಾಲದಲ್ಲೇ ಶೂದ್ರರಾದ ಕಾಂಚಿಪರ್ಣರು ಗುರುವಾಗುವ ಹಂತಕ್ಕೆ ಬೆಳೆದಿದ್ರು ಅಂತ ಅನ್ನೋ ವಿಷಯವನ್ನು ನಾವು ನೋಡಿದ್ರೆ, ಆಧ್ಯಾತ್ಮದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಉದ್ಧಾರ ಆಗೋದು ಎಲ್ಲ ವರ್ಗದವರಿಗೂ ಅವಕಾಶ ಇತ್ತು ಅನ್ನೋದು ಇಲ್ಲಿ ನಾವು ಗಮನಿಸಬಹುದು. ನಂತರ ರಾಮಾನುಜಾಚಾರ್ಯರು ವೈಷ್ಣವ ತತ್ವವನ್ನು ದಕ್ಷಿಣ ಭಾರತದಲ್ಲಿ
ಎಲ್ಲೆಡೆ ಅದನ್ನು ಪ್ರಚಾರ ಮಾಡೋದಕ್ಕೆ ತೀರ್ಮಾನಿಸ್ತಾರೆ. ಹಾಗೆ ರಾಮಾನುಜಾಚಾರ್ಯರು ತಮಿಳುನಾಡಿಂದ ಕರ್ನಾಟಕಕ್ಕೆ ಬಂದು ಮೇಲುಕೋಟೆಯಲ್ಲಿ ನೆಲೆಸ್ತಾರೆ. ಅಲ್ಲಿ ವಿಶಿಷ್ಟಾದ್ವೈತ ತತ್ವವನ್ನು ಪ್ರಚುರಪಡಿಸ್ತಾರೆ. ಹೊಯ್ಸಳ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗ್ತಾನೆ. ಮೊದಲು ಬಿಟ್ಟಿದೇವನಾಗಿದ್ದ ಆತ ನಂತರ ವಿಷ್ಣುವರ್ಧನನಾಗ್ತಾನೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ರಾಮಾನುಜಾಚಾರ್ಯರ ಪ್ರಭಾವದಿಂದ ಶ್ರೀ ವೈಷ್ಣವ ಮತ ಬೆಳವಣಿಗೆಯಾಗಿತ್ತು. ಈಗಲೂ ಸಹ ನಾವು ನೋಡಬಹುದು, ಈ ದಕ್ಷಿಣ ಭಾಗದಲ್ಲಿ ತಮಿಳು ಮಾತನಾಡುವ ಈ ಶ್ರೀ ವೈಷ್ಣವ ಮತದವರು ಎಲ್ಲೆಡೆ ಕಾಣ್ತಾರೆ. ಶ್ರೀ ಭಾಷ್ಯ, ವೇದಾಂತ ಸಂಗ್ರಹ ಈ ಮೊದಲಾದ ಕೃತಿಗಳಲ್ಲಿ ರಾಮಾನುಜಾಚಾರ್ಯರ ತತ್ವಗಳನ್ನು ನಾವು ತಿಳ್ಕೋಬಹುದು. ಈ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತದ ತತ್ವದ ನಿಲುವುಗಳು ಏನು? ತತ್ವಗಳು ಯಾವ್ಯಾವುದು ಅಂದರೆ, ವಿಶಿಷ್ಟಾದ್ವೈತ ಎಂದರೆ ಅದ್ವೈತ ಚಿಂತನೆಯನ್ನ ಮತ್ತಷ್ಟು ಸ್ಪಷ್ಟಪಡಿಸೋದು. ಅಂದರೆ ವಿಶಿಷ್ಟವಾದ ಅದ್ವೈತ ಚಿಂತನೆಯೇ ವಿಶಿಷ್ಟಾದ್ವೈತ. ಇದು ಮೊದಲನೇ ತತ್ವ. ಎರಡನೇದೇನು? ಬ್ರಹ್ಮ ಒಂದೇ ಆಗಿದೆ, ಅದು ಚಿತ್ ಮತ್ತು ಅಚಿತ್ ಎಂಬ ಲಕ್ಷಣಗಳಿಂದ ಕೂಡಿದೆ. ಮೂರನೆಯದು, ಜೀವವು ಬ್ರಹ್ಮದ ಅಂಶವೇ ಆಗಿದೆ. ನಾಲ್ಕನೇದು, ಜೀವ ಮತ್ತು ಈಶ್ವರ ಸಂಬಂಧವು ಶೇಷ ಮತ್ತು ಶೇಷಿಯ ಸಂಬಂಧವಾಗಿದೆ. ಅಂದರೆ ಒಡೆಯ ಮತ್ತು ಅಧ್ಯಯನ ಎಂಬುದು ಶೇಷ ಮತ್ತು ಶೇಷಿ ಅನ್ನೋದು. ಅಂದರೆ ಆತ್ಮ ಪರಮಾತ್ಮನ ಅಂಶವಾಗಿದೆ ಅಂದಾಗ ಜೀವೇಶ್ವರ ಭೇದ ಸಹಜವಾಗಿದೆ ಅಂತ ಹೇಳಬಹುದು. ಪರಮಾತ್ಮನೆಂಬುವನು ನಾರಾಯಣನೇ ಆಗಿದ್ದಾನೆ. ಜಗತ್ತಿನ ಸೃಷ್ಟಿಗೆ, ಪ್ರಕೃತಿಗೆ ನಾರಾಯಣನೇ ಕಾರಣ. ಪರಮೇಶ್ವರನಾದ ನಾರಾಯಣನಲ್ಲಿ ಶ್ರದ್ಧೆ ಇಡುವುದರಿಂದ ಮಾತ್ರ ಮುಕ್ತಿ ಸಿಗುತ್ತೆ. ಪ್ರೇಮ ರೂಪದ ಭಕ್ತಿಯೇ ಶರಣಾಗತಿ, ಪ್ರೇಮ ರೂಪದ ಭಕ್ತಿಯೇ ಶರಣಾಗತಿ. ಈ ಶರಣಾಗತಿಯೇ ಮೋಕ್ಷ ಸಾಧನೆಗೆ ಮಾರ್ಗ. ಈ ಎಲ್ಲ ತತ್ವಗಳು ವಿಶಿಷ್ಟಾದ್ವೈತದ ತತ್ವಗಳು ಅಂತ ಹೇಳಬಹುದು. ಅಂದರೆ ಮೂರು ತತ್ವಗಳು: ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ. ಅದ್ವೈತ ಎನ್ನುವುದು ಆತ್ಮ ಪರಮಾತ್ಮ ಒಂದೇ ಅನ್ನೋದು, ದ್ವೈತ ಅನ್ನೋದು ಆತ್ಮವೇ ಬೇರೆ ಪರಮಾತ್ಮವೇ ಬೇರೆ ಅನ್ನೋದು, ವಿಶಿಷ್ಟಾದ್ವೈತ ಇವೆರಡರ ನಡುವಿನ ತತ್ವ ಅಂತ ಹೇಳಬಹುದು. ಇನ್ನು ವೈಷ್ಣವ ಧರ್ಮದ ಮೂರನೆಯ ಸಂಪ್ರದಾಯ ಅಥವಾ ಮತ ಭಾಗವತ ಸಂಪ್ರದಾಯ ಏನು ಅಂತ ನೋಡೋದಾದ್ರೆ, ಈ ಮಧ್ಯಕಾಲೀನ ಯುಗದಲ್ಲಿ ಕಂಡದ್ದು ಕೃಷ್ಣ ಚರಿತೆ, ವಿಷ್ಣುವಿನ ಅವತಾರಗಳು ಮೊದಲಾದವನ್ನ ಹೇಳೋರಿಗೆ ಭಾಗವತರು ಅಂತ ಕರೀತಾರೆ. ವಿಷ್ಣು ಕೃಷ್ಣ ಭಕ್ತಿಯೇ ಭಾಗವತ ಸಂಪ್ರದಾಯ. ವಿಷ್ಣುವಿನಲ್ಲಿ ಶಿವನ ಐಕ್ಯವನ್ನ ಇದು ಸಾರುತ್ತೆ. ಹರಿಹರರಲ್ಲಿ ಭೇದ ಎಣಿಸೋದಿಲ್ಲ. ಪಂಡರೀಪುರದ ಪಾಂಡುರಂಗ ಅಥವಾ ವಿಠಲ ಈ ಸಂಪ್ರದಾಯದ ಆರಾಧ್ಯ ದೈವ. ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ತಿಮ್ಮಣ್ಣ ಕವಿ, ಗೋಪಕವಿ, ನಾಗರಸ, ಲಕ್ಷ್ಮೀಶ ಇವರೆಲ್ಲ ಭಾಗವತ ಸಂಪ್ರದಾಯದ ಕವಿಗಳಾಗಿದ್ರು. ಭಾಗವತ ಸಂಪ್ರದಾಯ ಮಧ್ಯಕಾಲೀನ ಕಾಲಕ್ಕೂ ಮೊದಲು ಕ್ರಿಸ್ತಶಕ 5ರಲ್ಲೇ ಕಾಣಿಸಿಕೊಳ್ಳುತ್ತೆ. ನಂತರ ಬೆಳವಣಿಗೆ ಹೊಂದಿ 12ನೆಯ ತರುವಾಯ ಮಾಧ್ವ ಸಿದ್ಧಾಂತದಲ್ಲಿ ಲೀನವಾಗುತ್ತೆ. ಶಾಂಕರರ ಶೈವ ಸಿದ್ಧಾಂತದಲ್ಲೂ ಇದು ಬೆರೆತು ಹೋಗುತ್ತೆ. ಈ ಭಾಗವತ ಸಿದ್ಧಾಂತ ಮಾಧ್ವ ಸಿದ್ಧಾಂತ ಮತ್ತು ಶೈವ ಸಿದ್ಧಾಂತದಲ್ಲಿ ಬೆರೆತು ಹೋಗುತ್ತೆ. ದೈವವನ್ನ ಭಗವತ್ ಎಂದು, ಅದರ ಆರಾಧಕರನ್ನ ಭಾಗವತ ಅಂತ ಕರೆಯಲಾಗುತ್ತೆ. ಹೀಗೆ ವೈಷ್ಣವ ಧರ್ಮದಲ್ಲಿ ಮಾಧ್ವ ಮತ, ಶ್ರೀ ವೈಷ್ಣವ ಮತ, ಭಾಗವತ ಸಂಪ್ರದಾಯ ಎಂಬ 3 ಮತಗಳು ವೈಷ್ಣವ ಧರ್ಮವನ್ನ ಪಾಲಿಸಿಕೊಂಡು ಬಂತು. ವೈಷ್ಣವ ಧರ್ಮವನ್ನ ಮೂಲವನ್ನಾಗಿ ಪಡೆದು ವಿಭಿನ್ನವಾದ ಮತಗಳಾಗಿ ರೂಪುಗೊಳ್ತು ಅಂತ ಹೇಳಬಹುದು. ಹೀಗೆ ಭಕ್ತಿ ಮಾರ್ಗ ಪಂಥಗಳು ಏನ್ ಮಾಡಿದ್ವು ಅಂದ್ರೆ, ಭಕ್ತಿ ಮಾರ್ಗ ಪಂಥಗಳು ಅಂದ್ರೆ ಭಕ್ತಿನೇ ಮುಖ್ಯ ಅಂತ ಹೇಳಿದವು. ಯಾವ್ಯಾವುದು? ವೀರಶೈವ, ವೈಷ್ಣವ, ವೈದಿಕ, ಬುದ್ಧ, ಜೈನ ಇವೆಲ್ಲ ಏನ್ ಹೇಳುತ್ತೆ? ವೀರಶೈವರು ಎಲ್ಲರಿಗೂ ಶಿವನ ಕರುಣೆ ಇದೆ ಅಂತ ಹೇಳಿದ್ರು. ವೈಷ್ಣವ ಪಂಥ ಏನ್ ಹೇಳ್ತು? ಎಲ್ಲರಿಗೂ ವಿಷ್ಣು ಕರುಣೆ ಇತ್ತು ಅಂತ ಹೇಳಿದ್ರು. ಒಟ್ನಲ್ಲಿ ವೈದಿಕ, ಬೌದ್ಧ, ಜೈನ ಈ ಎಲ್ಲ ಧರ್ಮಗಳು
ಸಮಾಜದ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡುವ ಕೆಲಸವನ್ನ ಮಾಡಿ ಇವೆಲ್ಲ ಭಕ್ತಿ ಮಾರ್ಗ ಪಂಥಗಳು ಅಂತ ಹೆಸರಾದವು. ಇದರಲ್ಲಿ ಹೆಚ್ಚು ಯಶಸ್ಸು ಕಂಡಿದ್ದು ವೀರಶೈವ ಪಂಥ ಅಂತ ಹೇಳಬಹುದು. ಈ ಎಲ್ಲ ಪಂಥಗಳು ಮಾನವ ಪ್ರೇಮ, ಸರ್ವಸಮಾನತೆ, ದೈವಭಕ್ತಿ, ನೈತಿಕ ಜೀವನ ಇತ್ಯಾದಿಯಾದ ಸಮಾನ ಆಶಯಗಳನ್ನು ಹೊಂದಿದ್ದು. ಮಾಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ದಾಸಕೂಟ ಉಗಮವಾಯಿತು. ವ್ಯಾಸರಾಯರ ನೇತೃತ್ವದಲ್ಲಿ ಪುರಂದರದಾಸ, ಕನಕದಾಸ ಮೊದಲಾದವರು ಕೀರ್ತನೆಗಳ ಮೂಲಕ ಧರ್ಮ ಪ್ರಚಾರ ಮಾಡಿದ್ರು. ಇವೆಲ್ಲ ನಡೆದಿದ್ದು ನಡುಗನ್ನಡ ಕಾಲಘಟ್ಟದಲ್ಲಿ. ಬಸವಣ್ಣನ ನೇತೃತ್ವದಲ್ಲಿ ನಡೆದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಚಳುವಳಿಯು ವೀರಶೈವ ಎಂಬ ಮತಧರ್ಮದ ಅಡಿಯಲ್ಲಿ ನಡೆಯುತ್ತೆ. ಸಮಾನತೆಯ ಸಮಾಜವನ್ನ, ಭ್ರಾತೃತ್ವದ ಕನ್ನಡ ನಾಡವನ್ನ ಸ್ಥಾಪಿಸಲು ಈ ಧರ್ಮ, ವೀರಶೈವ ಧರ್ಮ ಬಹಳ ಪ್ರಯತ್ನ ಪಡ್ತು. ಬಸವಣ್ಣನ ಕಾಲಘಟ್ಟದಲ್ಲೇ ಸಾಂಪ್ರದಾಯಿಕ ಸಮಾಜ ಇದನ್ನ ಬೆಳೆಯಲು ಬಿಡಲಿಲ್ಲ. ಜೊತೆಗೆ ಭಾರತದ ಮೇಲೆ ಮುಸ್ಲಿಮರ ದಾಳಿ ಮತ್ತು ಆಳ್ವಿಕೆ ಹೆಚ್ಚಾಗತ್ತೆ. 13ನೇ ಶತಮಾನದ ಹೊತ್ತಿಗೆ ಮಹಮ್ಮದೀಯರ ದಾಳಿಗೆ ಕರ್ನಾಟಕ ತುತ್ತಾಗಿ ಹಲವಾರು ದೇವಾಲಯಗಳ ನಾಶ ಆಗತ್ತೆ. ಇಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗತ್ತೆ. ವಿಜಯನಗರ ಸಾಮ್ರಾಜ್ಯ ಮಹಮ್ಮದೀಯರ ವ್ಯವಸ್ಥೆಯಿಂದ ಸಮಾಜವನ್ನ ಮುಕ್ತಗೊಳಿಸುವ ಕೆಲಸಕ್ಕೆ ಕೈ ಹಾಕುತ್ತೆ. ಆದ್ದರಿಂದ ಎಲ್ಲ ಪಂಥಗಳು ಆ ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ಲುತ್ತೆ. ಶೈವರಲ್ಲಿ ವೀರಶೈವರಿದ್ರು, ಅದ್ವೈತರಿದ್ರು, ಪಾಶುಪತರಿದ್ರು. ವೈಷ್ಣವರಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳಾದ ಶ್ರೀ ವೈಷ್ಣವರಿದ್ರು, ಮಾಧ್ವಾಚಾರ್ಯರ ಮಾಧ್ವರ ಇದ್ರು. ವಿಜಯನಗರದ ಅರಸರು ಹಿಂದೂ ಧರ್ಮದ ಎಲ್ಲ ಶಾಖೆಗಳನ್ನು ಸಮಾನ ಭಾವದಿಂದ ಕಾಣ್ತಾರೆ. ಜೊತೆಗೆ ಜೈನ ಧರ್ಮಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ಮುಸ್ಲಿಮರು ಪ್ರಬಲ ವೈರಿಗಳಾಗಿದ್ರು. ಇಸ್ಲಾಂ ಧರ್ಮದ ವಿರೋಧ ಭಾವ ಅವರಿಗೆ ಇರಲಿಲ್ಲ. ಕ್ರಿಶ್ಚಿಯನ್ ಧರ್ಮ ಸಹ ಈ ಸಮಯದಲ್ಲಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಲಿಡಕ್ಕೆ ಪ್ರಾರಂಭ ಮಾಡುತ್ತೆ. ಇಂತಹ ಧಾರ್ಮಿಕ ಸ್ಥಿತ್ಯಂತರಗಳಿಗೆ ತಕ್ಕಂತೆ ಕನ್ನಡ ಸಾಹಿತ್ಯ ಸಹ ಬದಲಾಗತ್ತೆ. ವೀರಶೈವರಿಂದ ವಚನಗಳ ಸೃಷ್ಟಿಯಾಯಿತು. ರಾಜಾಶ್ರಯದಿಂದ ಸಾಹಿತ್ಯ ಕೆಳಗಿಳಿದು ಜನಸಾಮಾನ್ಯರು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಹಾಗೂ ಸ್ತ್ರೀಯರಿಂದ ಸಹ ವಚನಗಳು ರಚಿಸುವಂತ ಸನ್ನಿವೇಶ ನಿರ್ಮಾಣ ಆಯಿತು. ಶಿವಶರಣರು ಶಿವನನ್ನ ಕುರಿತು ಬರೆದರೆ, ವೈಷ್ಣವರು ವಿಷ್ಣುವನ್ನು ಕುರಿತು ಬರೀತಾರೆ. ಜನಸಾಮಾನ್ಯರಿಗೆ ತಲುಪುವಂತೆ ಕೀರ್ತನೆಗಳು ರಚಿತವಾಯಿತು. ಕಾವ್ಯಗಳಲ್ಲಿ ರಗಳೆ, ಷಟ್ಪದಿ, ಸಾಂಗತ್ಯಗಳು ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ಬಹುಪಾಲು ಸಾಹಿತ್ಯ ಧರ್ಮದ ತಳಹದಿಯಲ್ಲಿಯೇ ಈ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ನಡೀತು ಅಂತ ಹೇಳಬಹುದು. ಹೀಗೆ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ಜೈನ ಧರ್ಮ ಯಾವ ರೀತಿ ಬದಲಾಯಿತು ಅನ್ನೋದನ್ನ ನೋಡೋಣ. ಬೌದ್ಧ ಧರ್ಮದ ನಂತರ ಬಂದಿದ್ದು ಜೈನ ಧರ್ಮ. 8, 9, 10ನೇ ಶತಮಾನದಲ್ಲಿ ಪ್ರಮುಖವಾಗಿ ನೆಲೆ ನಿಲ್ಲುತ್ತೆ. ಕರ್ನಾಟಕದ ಪ್ರದೇಶದಲ್ಲಿ ಸಮಾಜದ ಎಲ್ಲರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಆದರೆ 11, 12ನೇ ಶತಮಾನದ ಹೊತ್ತಿಗೆ ಅದು ಇಳಿಮುಖವಾಗುತ್ತಾ ಬರುತ್ತೆ. ಅದರಲ್ಲಿ ಸಹ ಅಂಧಶ್ರದ್ಧೆ, ಮೂಢನಂಬಿಕೆ, ಕಠಿಣ ಆಚರಣೆಗಳು ಇತ್ತು. ಆ ಕಾರಣದಿಂದ ಅದು ಜನಸಾಮಾನ್ಯರಿಂದ ದೂರವಾಗಕ್ಕೆ ಆರಂಭವಾಗುತ್ತೆ. ಹಾಗೆ ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ 11ನೇ ಶತಮಾನದ ಹೊತ್ತಿಗೆ ಜೈನ ಧರ್ಮ ಮರೆಯಾಗುವ ಹಂತಕ್ಕೆ ಬಂದು ನಿಂತಿತ್ತು. ರಾಷ್ಟ್ರಕೂಟ ಮತ್ತು ಚಾಲುಕ್ಯ ಅರಸರ ಕಾಲಕ್ಕೆ ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆದರೆ ತದನಂತರ ಬಂದ ರಾಜಮನೆತನದವರು ಜೈನ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮದತ್ತ ವಾಲೋದಕ್ಕೆ ಪ್ರಾರಂಭಿಸ್ತಾರೆ. ಹಿಂದೂ ಧರ್ಮ ಅಂದ್ರೆ ಶೈವ, ವೈಷ್ಣವ ಮೊದಲಾದ ಧರ್ಮದ ಕಡೆ ಇವರು ವಾಲೋದಕ್ಕೆ ಪ್ರಾರಂಭಿಸ್ತಾರೆ. 12ನೇ ಶತಮಾನದ ಮಧ್ಯಭಾಗದಿಂದ ಉತ್ತರ ಕರ್ನಾಟಕದಿಂದ ಆಳಿದ ಕಲಚೂರಿಗಳು, ಸೇವಣರು ಸರ್ವಧರ್ಮ ಸಮನ್ವಯ ತತ್ವದಡಿಯಲ್ಲಿ ರಾಜ್ಯಭಾರವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ, ಈ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಹೊಯ್ಸಳರ ಆಡಳಿತ ನಡೀತಾ ಇತ್ತು. ಇವರು ಸಹ ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು. ಜೈನ, ವೈದಿಕ
ಎಂಬ ಎರಡೂ ಧರ್ಮಗಳಿಗೆ ಬೆಂಬಲವನ್ನು ನೀಡಿದ್ರು. ಆದರೆ ಒಂದು ರೀತಿಯ ಸಂಕೀರ್ಣ ಸ್ಥಿತಿ ಧಾರ್ಮಿಕ ವಿಷಯದಲ್ಲಿ ನಿರ್ಮಾಣವಾಗಿತ್ತು. ಹೇಗೆ ಅಂದರೆ, ರಾಜ ವೈಷ್ಣವರಾದರೆ ರಾಣಿ ಜೈನರಾಗ್ತಾ ಇದ್ಲು. ವೀರಶೈವ ಮತ್ತು ವೈಷ್ಣವ ಮತಗಳನ್ನು ಎದುರಿಸಿ ಬೆಳೆಯಲು ಜೈನ ಧರ್ಮಕ್ಕೆ ಸಾಧ್ಯವಾಗಲಿಲ್ಲ. ಹಲವು ಶಾಸನಗಳು ಮತ್ತು ಕಾವ್ಯಗಳು ಜೈನ ಧರ್ಮಕ್ಕೂ ವೀರಶೈವ ಧರ್ಮಕ್ಕೂ ಹಾಗೆಯೇ ಜೈನ ಧರ್ಮಕ್ಕೂ ಮತ್ತು ವೈಷ್ಣವ ಧರ್ಮಕ್ಕೂ ಸಂಘರ್ಷಗಳು ಏರ್ಪಟ್ಟಿತ್ತು ಅನ್ನೋದನ್ನು ದಾಖಲಿಸಿಕೊಂಡಿವೆ. ಈ ಕಾಲಘಟ್ಟದಲ್ಲಿ ಜನಸಾಮಾನ್ಯರೊಡನೆ ಹತ್ತಿರವಾಗದೆ ಶ್ರೀಮಂತರ ಬಳಿಯೇ ಜೈನ ಧರ್ಮ ಉಳಿದುಕೊಂಡಿತ್ತು. ಆದ್ದರಿಂದ ಜನರಿಗೆ ಹತ್ತಿರವಾಗದೆ ಅದು ನಿಧಾನವಾಗಿ ಮರೆಯಾಗತೊಡಗಿತು. ಉತ್ತರ ಕರ್ನಾಟಕದ ಹಲವೆಡೆ ಜಿನಾಲಯಗಳು ಶೈವ ದೇವಾಲಯಗಳಾಗಿ ಪರಿವರ್ತನೆಗೊಂಡಿತು. ಅನಂತರ ಕರ್ನಾಟಕದಲ್ಲಿ ಬಂದ ಇಸ್ಲಾಂ ಧರ್ಮ ಜೈನ ಧರ್ಮವನ್ನು ಮತ್ತೆ ತಲೆ ಎತ್ತದಂತೆ ನೋಡಿಕೊಳ್ತು. ಇದು ಆ ಮಧ್ಯಕಾಲೀನ ಕಾಲಘಟ್ಟದ ಜೈನ ಧರ್ಮದ ಸ್ಥಿತಿಗತಿಗಳಿಗೂ ಅಂತ ಹೇಳಬಹುದು. ಈ ಘಟಕದ ಸಾರಾಂಶ ಏನು? ನಾವು ಏನೇನು ಓದಿದ್ವಿ, ಈ ಘಟಕದಲ್ಲಿ ಏನು ಅಧ್ಯಯನ ಮಾಡಿದ್ವಿ ಅಂದರೆ, ಮಧ್ಯಕಾಲೀನ ಯುಗದಲ್ಲಿ ಧಾರ್ಮಿಕ ಸ್ಥಿತಿಗತಿಗಳು ಹೇಗಿತ್ತು, ಶೈವ ಧರ್ಮದ ಬಗ್ಗೆ ಮೊದಲು ತಿಳ್ಕೊಂಡ್ವಿ. ಅದರಿಂದ ಮೂಡಿ ಬಂದ ವೀರಶೈವ ಧರ್ಮ, ವೀರಶೈವ ಧರ್ಮದ ವಿವಿಧ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲೂ ವೀರಶೈವ ಧರ್ಮದ ತತ್ವಗಳು, ದಯೆ ಧರ್ಮದ ಮೂಲವೇ, ದೇಹವೇ ದೇಗುಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಮರ್ತ್ಯಲೋಕವೇ ಕರ್ತಾರನಕ ಮಠ, ಇವೆಲ್ಲ ತತ್ವಗಳನ್ನು ತಿಳ್ಕೊಂಡ್ವಿ. ನಂತರ ವೀರಶೈವ ಧರ್ಮದ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ್ಯಾವ ಸಿದ್ಧಾಂತಗಳು? ಲಿಂಗ ದೀಕ್ಷೆ, ಷಟ್ಸ್ಥಳ, ಅಷ್ಟಾವರಣಗಳು, ಪಂಚಾಚಾರಗಳು, ಈ ಎಲ್ಲ ವೀರಶೈವ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ವೈಷ್ಣವ ಧರ್ಮದ ಬಗ್ಗೆ ಹಲವಾರು ಅಂಶಗಳನ್ನು ತಿಳ್ಕೊಂಡ್ವಿ. ವೈಷ್ಣವ ಧರ್ಮದಿಂದ ಹಲವಾರು ಮತಗಳು ರೂಪುಗೊಂಡಿದ್ದು ದ್ವೈತ ಮತ, ಶ್ರೀ ವೈಷ್ಣವ ಮತ ಅಂದರೆ ವಿಶಿಷ್ಟಾದ್ವೈತ ಆಧಾರದಲ್ಲಿ ರೂಪುಗೊಂಡ ಶ್ರೀ ವೈಷ್ಣವ ಮತ, ನಂತರ ಭಾಗವತ ಸಂಪ್ರದಾಯ. ಈ ಮೂರು ಸಂಪ್ರದಾಯ ಅಥವಾ ಮತಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಈ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ಭಕ್ತಿ ಮಾರ್ಗ ಪಂಥಗಳು ಯಾವ ಕೆಲಸವನ್ನು ಮಾಡಿದ್ವು, ಸಮಾಜ ಸುಧಾರಣೆ ಇರುತ್ತಾ ಹೇಗೆ ಯೋಚನೆ ಮಾಡಿತು ಅನ್ನೋದನ್ನು ತಿಳ್ಕೊಂಡ್ವಿ. ನಂತರ ಜೈನ ಧರ್ಮ ಹೇಗೆ ಈ ಕಾಲಘಟ್ಟದಲ್ಲಿ ನಶಿಸುತ್ತಾ ಹೋಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಹೀಗೆ ಈ ಘಟಕದಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹೇಗೆ ಈ ವಿವಿಧ ಧಾರ್ಮಿಕ ಸ್ಥಿತಿಗತಿಗಳ ಮೇಲೆ ಆಧಾರವಾಗಿತ್ತು ಅನ್ನೋದನ್ನು ಈ ಘಟಕದಲ್ಲಿ ತಿಳ್ಕೊಂಡ್ವಿ. ಒಟ್ಟಿನಲ್ಲಿ ಬಹುತೇಕ ಮಧ್ಯಕಾಲೀನ ಕನ್ನಡ ಸಾಹಿತ್ಯವು ಧರ್ಮದ ತಳಹದಿಯಲ್ಲೇ ರಚನೆಯಾಯಿತು ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ.